ಲೋಕಸಮರದ ಸನಿಹದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಓಲೈಕೆಯ ವಿಚಾರ ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇದೆ. ಡಿಜೆ ಹಳ್ಳಿ ಕೆಜೆ ಹಳ್ಳಿಯ ವಿಚಾರ ಮತ್ತೊಮ್ಮೆ ಮುನ್ನೆಲೆಗೆ ಬರುವ ಮೂಲಕ ವ್ಯಾಪಕ ಸದ್ದು ಮಾಡ್ತಾ ಇದೆ. ಡಿಜೆ ಹಳ್ಳಿ ಕೆಜೆ ಹಳ್ಳಿ ಕೇಸ್ನಲ್ಲಿ ಬೆಂಕಿ ಇಟ್ಟವರು ಅಮಾಯಕರ ಅನ್ನುವಂತಹ ಪ್ರಶ್ನೆ. ಮತ್ತೆ ಓಲೈಕೆ ರಾಜಕಾರಣದಲ್ಲಿ ಕಾಂಗ್ರೆಸ್ ಶಾಸಕರು ತೊಡಗಿಕೊಂಡ್ರ? ಮೈಸೂರಿನ ಶಾಸಕ ತನ್ವೀರ್ ಸೇಠ್ ಬಳಿಕ ಮತ್ತೊಬ್ಬ ಶಾಸಕರು ಗಲಭೆಕೋರರ ಪರವಾಗಿ ಬ್ಯಾಟನ್ನು ಬೀಸಿದ್ದಾರೆ. ಪುಲಕೇಶಿ ನಗರದ ಶಾಸಕರಾದ ಶ್ರೀನಿವಾಸ್ ಬಾಯಲ್ಲಿ ಅಮಾಯಕ ಮಂತ್ರ ಬಂದಿದೆ. ಹಾಗಾದ್ರೆ ನಿಜವಾಗ್ಲೂ ಕೂಡ ಕೆಜೆ ಹಳ್ಳಿ ಡಿಜೆ ಹಳ್ಳಿಗೆ ಬೆಂಕಿಯನ್ನ ಇಟ್ಟವರು ಯಾರು ಅನ್ನುವಂತಹದ್ದು ಪ್ರಶ್ನೆ. ಪ್ರಸ್ತುತ ಈ ಪ್ರಕರಣ ಯಾವ ಸ್ಥಿತಿಯಲ್ಲಿದೆ? ಶಾಸಕ ಶ್ರೀನಿವಾಸ್ ಮನವಿಯ ಬೆನ್ನಲ್ಲೇ ಕೇಸ್ ವಾಪಸ್ ತೆಗೆದುಕೊಳ್ಳುವುದಕ್ಕೆ ಸಾಧ್ಯನಾ? ಪಬ್ಲಿಕ್ ಟಿವಿಯಲ್ಲಿ ಡಿಜೆ ಹಳ್ಳಿ ಕೆಜೆ ಹಳ್ಳಿಯ ಕೇಸ್ ಫೈಲ್ ವಿವರವನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ದೊಡ್ಡ ಮಟ್ಟದ ಸದ್ದನ್ನ ಮಾಡಿತ್ತು ಕೆಜೆ ಹಳ್ಳಿ ಡಿಜೆ ಹಳ್ಳಿಯಲ್ಲಾದಂತಹ ಗಲಭೆ. ಈ ಗಲಭೆಯಲ್ಲಿ ಭಾಗಿಯಾದವರು ಅಮಾಯಕರು ಅಂಥೇಳಿ ಗಲಭೆ ನಡೆದಾಗಿನಿಂದಲೂ ಕೂಡ ಒಂದಿಷ್ಟು ಜನರೇ ಹೇಳ್ತಾ ಇರುವಂತಹದ್ದು. ಈ ಹಿಂದೆ ತನ್ವೀರ್ ಸೇಠ್ ಕೂಡ ಪತ್ರವನ್ನು ಬರೆದಿದ್ರು, ಅದು ಕೂಡ ವ್ಯಾಪಕ ಸದ್ದಾಗಿತ್ತು. ಈಗ ಅದೇ ಪಕ್ಷದ ಮತ್ತೊಬ್ಬ ಶಾಸಕರಾಗಿರುವಂತಹ ಶ್ರೀನಿವಾಸ್ ಅವರು ಮಾತನಾಡಿದ್ದಾರೆ. ಡಿಜೆ ಹಳ್ಳಿ ಕೆಜೆ ಹಳ್ಳಿ ಗಲಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಅಮಾಯಕರು, ಕೇಸನ್ನು ವಾಪಸ್ ಪಡಿಬೇಕು, ಬಂಧಿಸಿದವರನ್ನ ಬಿಡುಗಡೆ ಮಾಡಬೇಕು ಅನ್ನುವಂತಹ ಅರ್ಥದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆ ಸಹಜವಾಗಿಯೇ ವ್ಯಾಪಕ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಹಾಗಾದ್ರೆ ಡಿಜೆ ಹಳ್ಳಿ ಕೆಜೆ ಹಳ್ಳಿಯ ಕೇಸ್ ಫೈಲ್ ಏನು ನೋಡ್ತಾ ಹೋಗೋಣ. 3 ಕೇಸ್ ವಾಪಸ್ ಪಡಿಲಿಕ್ಕೆ ಸಾಧ್ಯವಿಲ್ಲ. NIA 3 ಕೇಸನ್ನು ತನಿಖೆಯನ್ನು ನಡೆಸಿದೆ. 3 FIR ಕೇಸನ್ನು ವಾಪಸ್ ಪಡಿಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಾಗ್ತಾ ಇದೆ. ಈ ಕೇಸ್ನಲ್ಲಿ 77 ಜನ ಜೈಲಿನಲ್ಲಿದ್ದಾರೆ. ಇದನ್ನು ಗಮನಿಸಬೇಕಾದಂತಹ ವಿಚಾರ ಇದು. 3 FIR ಕೇಸನ್ನು ವಾಪಸ್ ಪಡಿಲಿಕ್ಕೆ ಸಾಧ್ಯವಿಲ್ಲ. ಒಂದಿಷ್ಟು ತಾಂತ್ರಿಕ ಅಡಚಣೆಗಳು ಎದುರಾಗುತ್ತೆ ಇಲ್ಲಿ. ಆ ತಾಂತ್ರಿಕ ಅಡಚಣೆಗಳು ಏನು ಅಂತ ಹೇಳಿ ನೋಡ್ತಾ ಹೋಗೋಣ. ಈ ಕೇಸ್ನಲ್ಲಿ 77 ಜನ ಜೈಲಿನಲ್ಲಿದ್ದಾರೆ. ಈ ಗಲಭೆಯಲ್ಲಿ ಭಾಗಿಯಾದವರ ಮೇಲೆ FIR ಕೂಡ ದಾಖಲಾಗಿತ್ತು. ಡಿಜೆ ಹಳ್ಳಿ ಕೆಜೆ ಹಳ್ಳಿ ಠಾಣೆಗೆ ಬೆಂಕಿಯನ್ನು ಇಟ್ಟಿದ್ರು. ಅಖಂಡ ಶ್ರೀನಿವಾಸ್ ಅವರ ಮನೆಗೂ ಕೂಡ ಬೆಂಕಿ ಹಾಕಿದಂತಹ ಕೇಸ್ನಲ್ಲಿ FIR ದಾಖಲಾಗಿದೆ. ಈ ಹಿಂದೆ ಪುಲಕೇಶಿ ನಗರದ MLA ಆಗಿದ್ರು ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು, ಕಾಂಗ್ರೆಸ್ನ ಶಾಸಕರಾಗಿದ್ರು. ಅವರದ್ದೇ ಮನೆಗೆ ಬೆಂಕಿಯನ್ನು ಹಾಕಲಾಗಿತ್ತು. ಆ ಸಂದರ್ಭದಲ್ಲಿಯೂ ಕೂಡ ಕಾಂಗ್ರೆಸ್ನ ನಾಯಕರುಗಳು ಅವರ ಪರವಾಗಿ ಗಟ್ಟಿಯಾಗಿ ನಿಲ್ಲಿಲ್ಲ. ಅದು ಕೂಡ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇರುವಂತಹದ್ದು. ಬಟ್ 2023ರ ಚುನಾವಣೆಯಲ್ಲಿ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರಿಗೆ ಟಿಕೆಟ್ ಅನ್ನು ಕಾಂಗ್ರೆಸ್ ನಿರಾಕರಿಸುತ್ತೆ. ಶ್ರೀನಿವಾಸ್ ಅವರಿಗೆ ಟಿಕೆಟ್ ಅನ್ನು ಕೊಡುತ್ತೆ. ಶ್ರೀನಿವಾಸ್ ಕಾಂಗ್ರೆಸ್ನಿಂದ ಗೆದ್ದಿದ್ದಾರೆ. ಅವರೇ ಈಗ ಆ ಗಲಭೆಯಲ್ಲಿ ಭಾಗಿಯಾಗಿ ಬಂಧನದಲ್ಲಿರೋರು ಅಮಾಯಕರು ಅಂತೇಳಿ ಹೇಳಿಕೆಯನ್ನು ಕೊಡ್ತಾ ಇರುವಂತಹದ್ದು. ರಾಜ್ಯ ಸರ್ಕಾರಕ್ಕೆ ಕೇಸ್ ವಾಪಸ್ ಪಡಿಲಿಕ್ಕೆ ಅಧಿಕಾರವಿಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾದಂತಹ ವಿಚಾರ. ಹಾಗಾದ್ರೆ ವಾಪಸ್ ಪಡಿಲಿಕ್ಕೆ ಅಧಿಕಾರ ಇಲ್ಲ ಅನ್ನೋದು ಗೊತ್ತಿದ್ರೂ ಕೂಡ ಕಾಂಗ್ರೆಸ್ನ ನಾಯಕರು ಯಾಕೆ ಪದೇ ಪದೇ ಗಲಭೆಯಲ್ಲಿ ಭಾಗಿಯಾದವರನ್ನ ಅಮಾಯಕರು ಅಂತೇಳಿ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ? ಯಾಕಾಗಿ ಓಲೈಕೆಯ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ? ಇದು ಪ್ರಮುಖವಾದಂತಹ ವಿಚಾರ. 360 ಮಂದಿಯ ಮೇಲೆ ಕೇಸ್ ವಾಪಸ್ಸನ್ನು ಪಡಿಲಿಕ್ಕೆ ಸಾಧ್ಯ ಇದೆ ಅಂತ ಕೂಡ ಕೇಸ್ ಫೈಲ್ ಹೇಳ್ತಾ ಇದೆ. 2 ವರ್ಷದ ಬಳಿಕ 360 ಮಂದಿ ಬಿಡುಗಡೆ ಆಗಿರುವಂತಹದ್ದು. ಈ ಪ್ರಕರಣದ ಬಗ್ಗೆ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಪ್ರಕರಣವನ್ನು ವಾಪಸ್ ಪಡಿಲಿಕ್ಕೆ ಮಾತ್ರ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ. ಈ ಹಿಂದೆ ತನ್ವೀರ್ ಸೇಠ್ ಕೊಟ್ಟಿರುವಂತಹ ಹೇಳಿಕೆ, ಈಗ ಶ್ರೀನಿವಾಸ್ ಅವರು ಕೊಟ್ಟಿರುವಂತಹ ಹೇಳಿಕೆಯನ್ನ ರಾಜ್ಯ ಸರ್ಕಾರ ಪರಿಗಣಿಸುತ್ತಾ? ಅದು ಈಗಿರುವಂತಹ ಪ್ರಶ್ನೆ. ಒಂದು ವೇಳೆ ಈ ಇಬ್ಬರ ಹೇಳಿಕೆಯನ್ನು ಪರಿಗಣಿಸಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಇದು ಬಿಸಿತುಪ್ಪವಾಗುವುದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಕಾರಣ ಈಗಾಗಲೇ ಮುಸಲ್ಮಾನರಿಗೆ ಸಂಪತ್ತಿನಲ್ಲಿ ಸಮಾನ ಹಂಚಿಕೆ ಆಗಬೇಕು ಅನ್ನುವಂತಹ ಹೇಳಿಕೆ ಆಗಿರಬಹುದು. ಈ ರೀತಿಯ ಸಾಲು ಸಾಲು ಹೇಳಿಕೆಗಳು ಕಾಂಗ್ರೆಸ್ಗೆ ಬಿಸಿತುಪ್ಪವಾಗಿರುವಂತಹದ್ದು. ಈ ವಿಚಾರ ಕೂಡ ಯಾವ ರೀತಿಯ ಟರ್ನ್ ತೆಗೆದುಕೊಳ್ಳುತ್ತೆ ಅನ್ನೋದು ಕುತೂಹಲ ಕಾರಣವಾಗ್ತಾ ಇದೆ. ರಿಲೀಸ್ ಮಾಡ್ತಾರೆ ಎಲೆಕ್ಷನ್ ಟೈಮಲ್ಲಿ ಕ್ಯಾನ್ವಾಸ್ ಹೋದಾಗ ಹೇಳಿದ್ರಂತೆ, ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ. ನೋಡಿ, ಅದು ಕಾನೂನು ವ್ಯಾಪ್ತಿಗೆ ಬರ್ತಕ್ಕಂಥ ವಿಚಾರ. ನಮ್ಮದು ಒಂದು ಒತ್ತಾಯ ಇದೆ. ಈ
ಡಿ ಜಿಹಳ್ಳಿ ಕೆ ಜಿಹಳ್ಳಿ ಗಲಭೆಯಲ್ಲಿ ಅಮಾಯಕರ ಇರೋರನ್ನ ಕೂಡಲೇ ಬಿಡುಗಡೆ ಮಾಡಿ ಅಂತ ನಾವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದವರೆಗೂ ಮನವಿ ಮಾಡ್ತೀವಿ. ಅಮಾಯಕರೆಲ್ಲ ಇದರಲ್ಲಿ ಕಾನೂನು ಸಿಲುಕಿಸಿರೋದು ತಪ್ಪು. ನಿಜವಾದ ಅಪರಾಧಿಗಳ ಅವ್ರದ್ದೇನ ಕಾನೂನು ಕ್ರಮದಲ್ಲಿ ಕ್ರಮ ಕೈಗೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಅದೇ ಅಮಾಯಕರನ್ನ ಬರೀ ಫೋನ್ ಮೇಲೆ ಟವರ್ ಮೇಲೆ ನೀವು ಕಂಡುಹಿಡಿದು ಬಿಟ್ಟು ಅವ್ರನ್ನ ಒಳಗಡೆ ಹಾಕೋದು, ಕೇಸ್ ಬುಕ್ ಮಾಡೋದು ತಪ್ಪು. ಅಂಥವ್ರನ್ನ ಬಿಡುಗಡೆ ಮಾಡಿ ಅಂತ ನಮ್ಮ ಅದು ತನಿಖೆ ಮಾಡಿದಾಗ ಗೊತ್ತಾಗುತ್ತೆ. ಅದರಲ್ಲಿ ಇದ್ದಾರೆ ಕೇಸಲ್ಲಿ ಇದ್ದಾರೆ. ಅದೆಲ್ಲ ತನಿಖೆ ಅಂತ ಹಂತದಲ್ಲಿ ಇದೆ. ಈಗ ಡಿಜೆಹಳ್ಳಿ ಕೇಸಲ್ಲಿ 37 ಜನ ರಿಲೀಸ್ ಮಾಡ್ತಾ ಇದ್ದ ಎಲೆಕ್ಷನ್ ಟೈಮಲ್ಲಿ ಕ್ಯಾನ್ವಾಸ್ ಹೋದಾಗ ಹೇಳಿದ್ರಂತೆ, ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ ಅಂತ ಇವತ್ತು ನೋಡಿ, ಅದು ಕಾನೂನು ವ್ಯಾಪ್ತಿಗೆ ಬರ್ತಕ್ಕಂಥ ವಿಚಾರ. ನಮ್ಮದು ಒಂದು ಒತ್ತಾಯ ಇದೆ. ಈ ಡಿ ಜಿಹಳ್ಳಿ ಕೆ ಜಿಹಳ್ಳಿ ಗಲಭೆಯಲ್ಲಿ ಅಮಾಯಕರ ಇರೋರನ್ನ ಕೂಡಲೇ ಬಿಡುಗಡೆ ಮಾಡಿ ಅಂತ ನಾವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದವರೆಗೂ ಮನವಿ ಮಾಡ್ತೀವಿ. ಅಮಾಯಕರೆಲ್ಲ ಇದರಲ್ಲಿ ಕಾನೂನು ಸಿಲುಕಿಸಿರೋದು ತಪ್ಪು. ನಿಜವಾದ ಅಪರಾಧಿಗಳ ಅವ್ರದ್ದೇನ ಕಾನೂನು ಕ್ರಮದಲ್ಲಿ ಕ್ರಮ ಕೈಗೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಅದೇ ಅಮಾಯಕರನ್ನ ಬರೀ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮುರಳೀಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಈಗ ತನ್ವೀರ್ ಸೇಠ್ ಬಳಿಕ ಪುಲಕೇಶಿ ನಗರದ ಕಾಂಗ್ರೆಸ್ ಶಾಸಕರಾದಂತಹ ಶ್ರೀನಿವಾಸ್ ಅವರು ಆ ಗಲಭೆಯಲ್ಲಿ ಭಾಗಿಯಾದವರು ಅಮಾಯಕರು ಅನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಸನ್ನು ವಾಪಸ್ ಪಡಿಬೇಕು ಅಂತೇಳಿ ತಮ್ಮದೇ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ಮನವಿ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮೂಲವಾಗಿ ಕಾಡುವಂತಹ ಪ್ರಶ್ನೆ, ಈ ರೀತಿ ಕೇಸನ್ನು ವಾಪಸ್ ತೆಗೆದುಕೊಳ್ಳುವುದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆಯಾ ಇಂತಹ ಸಂದರ್ಭದಲ್ಲಿ ಅಂತ ಹೇಳಿ? ಮುರಳಿ. ಪ್ರೇಮ್, ಖಂಡಿತವಾಗಿಯೂ ಇದು ಒಂದು ಓಲೈಕೆ ರಾಜಕಾರಣವನ್ನು ಹೊರತುಪಡಿಸಿ ಯಾವುದೇ ರೀತಿಯ ಅಧಿಕಾರಗಳು ಕೂಡ ರಾಜ್ಯ ಸರ್ಕಾರಕ್ಕೆ ಉಳಿದಿಲ್ಲ. ಯಾಕೆಂದ್ರೆ ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂಥದ್ದು, ರಾಜ್ಯ ಪೊಲೀಸರ ಅಧೀನದಲ್ಲಿರುವಂಥದ್ದು 56 FI, ಅದರಲ್ಲಿ 360 ಜನ ಏನಿದ್ದಾರೆ, 60 ಜನ ಈಗಾಗಲೇ ಬಿಡುಗಡೆಗೊಂಡಿದ್ದಾರೆ. ಆ ಪ್ರಕರಣವನ್ನ ಏನು ಕರ್ನಾಟಕ ಪೊಲೀಸರೇ ನೋಡ್ತಾ ಇದ್ದಾರೆ, ಬೆಂಗಳೂರು ಪೊಲೀಸರೇ ಅದರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಇನ್ನ 77 ಜನ ಏನು ಪ್ರಸ್ತುತ ಜೈಲಿನಲ್ಲಿ ಇದ್ದಾರೆ, ಅವರೆಲ್ಲರೂ ಕೂಡ NIA ಬಂಧನಕ್ಕೊಳಪಡಿಸಿದಂತ ಏನೋ ಆರೋಪಿಗಳು. ಯಾಕೆಂದ್ರೆ NIA ಅಧಿಕಾರಿಗಳು ಪ್ರತ್ಯೇಕವಾಗಿ ಒಂದು ತನಿಖೆಯನ್ನ ಮಾಡ್ತಾ ಇರೋದು ಡಿಜೆಹಳ್ಳಿ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ ಪ್ರಕರಣ ಮತ್ತು ಕೆಜೆಹಳ್ಳಿ ಠಾಣೆಗೆ ಬೆಂಕಿ ಹಚ್ಚಿದ ಪ್ರಕರಣ. ಅದಾದ ನಂತರ ಅಖಂಡ ಶ್ರೀನಿವಾಸ ಮೂರ್ತಿ ಅವರು, ಅಂದ್ರೆ ಮಾಜಿ ಶಾಸಕರಾದಂತ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆಗೆ ಏನು ಬೆಂಕಿಯನ್ನು ಹಚ್ಚಿದ್ರು, ಆ ಸಂದರ್ಭದಲ್ಲಿ ನಡೆದಂತ ಗಲಭೆ ಏನಿತ್ತು, ಗಲಭೆಗೆ 3 ಪ್ರಕರಣವನ್ನು ಪ್ರತ್ಯೇಕವಾಗಿ FIR ಅನ್ನ ದಾಖಲು ಮಾಡ್ಕೊಳ್ತಾರೆ. FIR ಅನ್ನ ದಾಖಲು ಮಾಡಿಕೊಂಡು 77 ಜನರನ್ನ ಬಂಧಿಸಿದ್ದಾರೆ. ಅವರ ವಿರುದ್ಧ ಈಗಾಗಲೇ ದೋಷಾರೋಪ ಪಟ್ಟಿಯನ್ನು ಕೂಡ ಸಲ್ಲಿಕೆಯನ್ನ ಮಾಡಲಾಗಿರುವಂತದ್ದು. ದೋಷಾರೋಪ ಪಟ್ಟಿ ಸಲ್ಲಿಕೆ ಆದ ನಂತರ ಅದರ ಬಗ್ಗೆ ಟ್ರಯಲ್ ಕೂಡ ಈಗ ಏನು ಕೋರ್ಟ್ನಲ್ಲಿ ನಡೀತದೆ. ಕೋರ್ಟ್ನಲ್ಲಿ ನಡೆಯುವ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಪದೇ ಕಾಂಗ್ರೆಸ್ನ ಶಾಸಕರು ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅಲ್ಲಿದ್ದಂತವರು, ಜೊತೆಗೆ ಬಂಧನಕ್ಕೊಳಗಾದಂತವರು ಅಮಾಯಕರು, ಅವರನ್ನ ಬಿಡುಗಡೆಗೊಳಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಿರುವಂತದ್ದು. ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಇದು ಯಾವುದೇ ರೀತಿಯ ಅಧಿಕಾರಗಳು ಕೂಡ ಇಲ್ಲ. ಯಾಕೆಂದ್ರೆ ಒಂದು ಪ್ರಕರಣವನ್ನ ರಾಷ್ಟ್ರೀಯ ತನಿಖಾ ದಳ ತನಿಖಾ ಸಂಸ್ಥೆ ಒಂದು ತನಿಖೆಯನ್ನ ಮಾಡ್ತಾ ಇರೋ ಸಂದರ್ಭದಲ್ಲಿ ಅದನ್ನ ವಾಪಸ್ ಪಡೀಲಿಕ್ಕೆ ಖುದ್ದಾಗಿ ಕೇಂದ್ರ ಸರ್ಕಾರಕ್ಕೂ ಕೂಡ ಒಂದು ಪವರ್ ಇಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳಿರುವಂತದ್ದು. ಯಾಕೆಂದ್ರೆ NIA ಪ್ರತ್ಯೇಕವಾಗಿ ತನಿಖೆಯನ್ನ ಮಾಡೋ ಸಂದರ್ಭದಲ್ಲಿ ಅದನ್ನ ಕೇಂದ್ರ ಸರ್ಕಾರ ಮಾನಿಟರ್ ಮಾಡಬಹುದು. ಆದ್ರೆ ಅದರಲ್ಲಿ ಇದ್ದಂತ ಆರೋಪಿಗಳನ್ನ ಅಮಾಯಕರು ಅಂತೇಳಿ ಬಿಡುಗಡೆಗೊಳಿಸೋದಕ್ಕೆ ಯಾವುದೇ ರೀತಿಯ ಅಧಿಕಾರಗಳು ಕೂಡ ಸದ್ಯಕ್ಕೆ ಇಲ್ಲದೆ ಇರುವಂತದ್ದು. ಆದ್ರೆ ಇವರು ರಾಜಕಾರಣಿಗಳು ಎಲೆಕ್ಷನ್ ಚುನಾವಣೆ ಹತ್ರ ಬಂದ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಪದೇ ಮುನ್ನೆಲೆಗೆ ತರುವಂತದ್ದು, ಅವರನ್ನ ಓಲೈಕೆ ಮಾಡುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡುವಂತದ್ದು, ಇದು ಸರ್ವೇ ಸಾಮಾನ್ಯವಾಗಿ ನಡೀತಾ ಇರುವಂತದ್ದು. ತಾಂತ್ರಿಕ ಕಾರಣಗಳನ್ನ ನೋಡಿದ್ರೆ ರಾಜ್ಯ ಸರ್ಕಾರಕ್ಕಾಗ್ಲಿ ಮತ್ತು ಕೇಂದ್ರ ಸರ್ಕಾರಕ್ಕಾಗ್ಲಿ ಈ ಪ್ರಕರಣವನ್ನು ವಾಪಸ್ ಪಡ್ಕೊಳ್ಳೋದಕ್ಕೂ ಕೂಡ ಅಧಿಕಾರಗಳಿಲ್ಲ. ಅದನ್ನ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ತನಿಖೆಯನ್ನ ಮಾಡ್ತಾ ಇರುವಂತ NIA ಏನಿದೆ, NIA ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದ್ಮೇಲೆ ಅದು ಈಗ ಕೋರ್ಟ್ ನಲ್ಲಿ ಏನೋ ಪ್ರಗತಿಯ ಹಂತದಲ್ಲಿ ಇರುವಂತದ್ದು ಮತ್ತು ಚಾರ್ಜ್ ಅನ್ನು ಕೂಡ ಈಗಾಗಲೇ ಫ್ರೇಮ್ ಅನ್ನ ಮಾಡಿದ್ದಾರೆ. ಚಾರ್ಜ್ ಫ್ರೇಮ್ ಅನ್ನ ಮಾಡಿ ಅದು ತನಿಖೆಯನ್ನ ಮುಂದುವರಿಸ್ತಾ ಇರುವಂತದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಡಿಜೆಹಳ್ಳಿ ಕೇಸಲ್ಲಿ 37 ಜನ ರಿಲೀಸ್ ಮಾಡ್ತಾ ಇದ್ದ ಎಲೆಕ್ಷನ್ ಟೈಮಲ್ಲಿ ಕ್ಯಾನ್ವಾಸ್ ಹೋದಾಗ ಹೇಳಿದ್ರಂತೆ, ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ ಅಂತ ಇವತ್ತು ನೋಡಿ, ಅದು ಕಾನೂನು ವ್ಯಾಪ್ತಿಗೆ ಬರ್ತಕ್ಕಂಥ ವಿಚಾರ. ನಮ್ಮದು ಒಂದು ಒತ್ತಾಯ ಇದೆ. ಈ ಡಿ ಜಿಹಳ್ಳಿ ಕೆ ಜಿಹಳ್ಳಿ ಗಲಭೆಯಲ್ಲಿ ಅಮಾಯಕರ ಇರೋರನ್ನ ಕೂಡಲೇ ಬಿಡುಗಡೆ ಮಾಡಿ ಅಂತ ನಾವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದವರೆಗೂ ಮನವಿ